ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಮೊರಿಂಗಾ ಲೀವ್ಸ್ ನುಗ್ಗೆ ಸೊಪ್ಪು, ಆ ನುಗ್ಗೆ ಸೊಪ್ಪಿಂದ ಒಂದು ಜ್ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಖಾಲಿ ಹೊಟ್ಟೆನಲ್ಲಿ ಲೆಮನ್ನು ಮತ್ತು ಜೇನುತುಪ್ಪ ಹಾಕ್ಕೊಂಡು ಕುಡಿದ್ರೆ ತುಂಬ ಒಳ್ಳೆಯದು. ಬಟ್ ನಾನು ಇವಾಗ ತೋರಿಸ್ತಾ ಇರೋದು ಬ್ಲ್ಯಾಕ್ ಪೆಪ್ಪರು ಮತ್ತು ಸಾಲ್ಟ್ ಹಾಕ್ಬಿಟ್ಟು ಮಾಡ್ತಾಯಿದ್ದೀನಿ. ಇದು ವೆಯ್ಟ್ ಲಾಸ್ಗೆ ತುಂಬ ಹೆಲ್ಪ್ ಮಾಡುತ್ತೆ. ಮತ್ತು ಇದು ನ್ಯಾಚುರಲ್ ಡಿಟಾಕ್ಸ್ ಡ್ರಿಂಕ್. ಇದು ಖಾಲಿ ಹೊಟ್ಟೆಲಿ ಬೆಳಿಗ್ಗೆ ಹೊತ್ತು ಕುಡಿದ್ರೆ ತುಂಬ ಒಳ್ಳೆಯದಿದು. ಇದಕ್ಕೆ ನೋಡಿ ಒಂದು ಮುಷ್ಟಿಯಷ್ಟು ನುಗ್ಗೆ ಸೊಪ್ಪನ್ನ ಚೆನ್ನಾಗಿ ತೊಳ್ಕೊಂಡಿದ್ದೀನಿ. ಅದನ್ನು ಇವಾಗ ಮಿಕ್ಸರ್ಗೆ ಹಾಕ್ಕೊಂಡು ಅದರದ್ದು ಜ್ಯೂಸ್ ತೆಕ್ಕೊಳ್ಳೋಣ. ಇದ್ರಲ್ಲಿ ಸಿಕ್ಕಾಪಟ್ಟೆ ನ್ಯೂಟ್ರಿಷನ್ಸ್ ಇರುತ್ತೆ. ಇದು ರಿಚ್ ಇನ್ ಕ್ಯಾಲ್ಶಿಯಮ್ಮು, ಐರನ್ನು, ABC, ಇ ಕಂಟೆಂಟ್ ಇದೆ, ವಿಟಮಿನ್ ಇದೆ ಇದರೊಳಗಡೆ. ತುಂಬ ವಿಟಮಿನ್ ಸಫಿಷಿಯೆಂಟಾಗಿರೋವಂಥ ಒಂದು ಲೀಫ್ ಇದು. ನೋಡಿ, ಜ್ಯೂಸ್ ಮಾಡಿಕೊಂಡೆ ಇವಾಗ ಮಿಕ್ಸರ್ಗೆ ಹಾಕಿ ನೈಸ್ ಪೇಸ್ಟ್ ಮಾಡ್ಕೊಂಡಿದ್ದೆ. ಈಗ ಇದನ್ನು ಚೆನ್ನಾಗಿ ಸೋಸ್ಕೊಂಬಿಡೋಣ. ಸೋಸ್ಕೊಂಡು ಇವಾಗ ಆ ಸೋಸಿರೋ ಇದಕ್ಕೆ ಪೆಪ್ಪರ್ ಪೌಡರು, ಪಿಂಕ್ ಸಾಲ್ಟು ಮತ್ತು ನಿಂಬೆಹಣ್ಣು ಹಿಂಡ್ಕೊಂಡ್ರೆ ಇದು ಜ್ಯೂಸು ರೆಡಿ. ನ್ಯಾಚುರಲ್ ಡಿಟಾಕ್ಸ್ ಡ್ರಿಂಕ್ ಅಂತ ಹೇಳ್ತಾರೆ ಇದನ್ನು. ಬೆಳಗ್ಗೆ ಹೊತ್ತು ಖಾಲಿ ಹೊಟ್ಟೆಯಲ್ಲಿ ಇದನ್ನು ತೊಗೋಬೇಕು. ನಿಮ್ಗೆ ಈ ಥರ ಬೇಡ ಅಂದರೆ ಬೇಕಾದ್ರೆ ನಿಂಬೆಹಣ್ಣು ಮತ್ತು ಹನಿ ಹಾಕ್ಕೊಂಡು ಬೇಕಾದರೆ ಜೇನುತುಪ್ಪ ಹಾಕ್ಕೊಂಡು ಕುಡಿಬೋದು. ಕರಿಮೆಣಸಿನ ಪುಡಿ, ಪಿಂಕ್ ಸಾಲ್ಟು, ನಿಂಬೆಹಣ್ಣು. ಟೇಸ್ಟಿಯಾಗೂ ಇರುತ್ತೆ ಇದು. ಸೊಪ್ಪು ಸದೇದು ಅಂತ ಕುಡಿಯೋಕ್ಕೆ ಮುಖ ಚೀಳಿಸ್ಕೊಳ್ಳೋ ಹಾಗೇನಿರಲ್ಲ. ಇದು ಕುಡಿಯೋಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ. ವಾರಕ್ಕೊಂದ್ಸಲನಾದರೂ ಇದನ್ನು ಮಾಡ್ಕೊಂಡು ಕುಡಿಬೋದು. ಇದು ನೋಡಿ, ಇದಕ್ಕೊಂದು ಸ್ವಲ್ಪ ನಿಂಬೆಹಣ್ಣು ಹಾಕಿದ್ರೆ ಮೊರಿಂಗಾ ಜ್ಯೂಸ್ ರೆಡಿ. ನೋಡಿ, ಇಷ್ಟ ಆದರೆ ನೀವು ಕೂಡ ಟ್ರೈ ಮಾಡಿ. ನಿಂಬೆಹಣ್ಣು ಹಾಕ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಹೋಳು ನಿಂಬೆಹಣ್ಣು ಹಿಂಡ್ಕೊಂಡಿದ್ದೀನಿ. ಹೆಲ್ತಿ ಆ್ಯಂಡ್ ನ್ಯೂಟ್ರಿಷಿಯಸ್ ಮೊರಿಂಗಾ ಜ್ಯೂಸ್ ರೆಡಿ. ಓಕೆನಾ? ಥ್ಯಾಂಕ್ ಯು.